Healing Hospital Multi Super Specialty near Nehru Stadium, Bedar. बेदर शहर के जिला पुलिस परेड ग्राउंड में बेदर जिला से ताल्लुक रखने वाले राउडी शीटर्स की परेड का इनेकाद किया गया। कत्ल, इस्मत दुरी, डकैती, गांजे की स्मगलिंग, फिरका वाराना तशद्दुद और सरकारी अमलाक को नुकसान पहुंचाने समेत मुख्तलिफ मुकदमात में मुलव्वस राउडी शीटर्स मौजूद थे। आधे से ज्यादा राउडी शीटर्स परेड से गैर हाजिर रहे, जिसमें सेहत के मसाइल और दीगर रियासतों में काम समेत मुख्तलिफ वजूहात का हवाला दिया गया। जिला के पुलिस सुपरिंटेंडेंट प्रदीप गिंटी ने अफसरान को हिदायत दी कि वो जिला के मुताल्लिका थानों से बदमाशों को एक कतार में रोकें और हर एक के मुजरिमाना पस मंजर की जांच करें और गैर कानूनी सरगर्मियों में मुलव्वस अफराद के खिलाफ सख्त कार्रवाई करें। एक राउडी शीटर्स की मौजूदा तस्वीर ली जाए और कमांड सेंटर पर अपलोड की जाए। कुछ लोगों के नाम मुख्तलिफ वजूहात की बिना पर छेड़खानी में शामिल किए गए हैं। ऐसे लोगों को अच्छे अखलाक के साथ अच्छे किरदार की जिंदगी गुजारने का मौका मिलता है। उन्होंने सरगोशी की कि अगर आप मुजरिमाना कार्रवाइयों में हिस्सा लेते हैं तो ये न सिर्फ आपके लिए बल्कि आपके खानदान के अफराद के लिए भी परेशानी का बाइस होगा। उन्होंने तजवीज दी कि कत्ल समेत संगीन जराइम में मुलव्वस अफराद की सरगर्मियों पर खुसूसी नजर रखी जाए। जो राउडी शीटर्स इस समय गैर हाजिर हैं, उन्हें 3 दिन के अंदर वापस लाने की हिदायत की गई। कोई भी बगैर इजाजत के अचानक एहतजाज, रोड ब्लॉक बंद नहीं कर सकता। उन्होंने खबरदार किया कि अगर ऐसे लोगों ने ऐसा किया तो उनके खिलाफ सख्त कानूनी कार्रवाई की जाएगी। एडिशनल सुपरिटेंडेंट ऑफ पुलिस चंद्रकांत पुजारी, जिला के DYSP और मुख्तलिफ स्टेशनों के इंस्पेक्टर मौजूद थे। अलबदर टूरिस्ट एंड ट्रेवल्स बेदर हज एंड उमरा सर्विसेज हरम मक्का और हरम मदीना के नजदीक रहाइश और हैदराबादी खाना के साथ बेहतरीन पैकेजेस। ಹೇಳಿದ್ರು ಬಂದಿಲ್ಲ ಅಂದರೆ ನಿಯಂತ್ರಣ ಇಲ್ಲ ಅಷ್ಟೇ. ನೀವು ಹೇಳಿದ್ರು ಬಂದಿಲ್ಲ ಅಂದರೆ ನಂಬ್ಕೊಂಡಿಲ್ಲ ಅಷ್ಟೇ. ನಾನು ನಿಮಗೆ ಪ್ರತ್ಯೇಕವಾಗಿ ಏನು ಹೇಳಿದೆ, ಲಾಸ್ಟ್ ಟೈಮ್ ಯಾರ್ಯಾರು ಆಬ್ಸೆಂಟ್ ಆಗಿದ್ದಾರೆ ಅವ್ರ ಮೇಲೆ ಪ್ರತ್ಯೇಕ ನಿಗಾ ವಹಿಸಿ ಅವರನ್ನು ಎಳ್ಕೊಂಡು ಬನ್ನಿ ಅಂತ ಹೇಳಿದೆ ನಾನು. ಹುಮ್ನಾಬಾದ್ PSI, ಧನೂರ PSI ಯಾವ ರಾಜ್ಯದವ್ರು ಎಲ್ಲಿ ಹುಟ್ಟಿದ್ದಾರೆ ಅವರು? ಬೆಂಗಳೂರು ಲಿಮಿಟ್ ಸರ್ ಕೆಲಸ ಮಾಡೋಕ್ಕೆಲ್ಲ ಹೈದ್ರಾಬಾದ್. ಆಯ್ತು ರೀ, ರೌಡಿ ಪೀರಿಯಡ್ನಿಂದ ಬರಬೇಕು. ರೌಡಿ ಪೀರಿಯಡ್ ಬರಲ್ಲ, ನೀನು ಯಾರಿಗೆ ನೀನು ಯಾವುದಕ್ಕೆ ಬರ್ತಾರೆ? ನೀವು ಇಸ್ಕೊಂಡಿದ್ದಾರೆ ಏನು ರೀ? 8 ಜನರು ಪ್ರೆಸೆಂಟ್, 34 ಆಪ್ಷನ್ ಬರ್ತಾ ಇದ್ದಾರೆ ಸರ್. ಒಂದು ಸ್ವಲ್ಪ ಅಲ್ಲೇ ಏನು ಸಂದೇಶ ನೋಡಿ. ನಿಮ್ಮ ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ ಪ್ಲಸ್ ಬಸವಕಲ್ಯಾಣ ಪೊಲೀಸ್ ಸ್ಟೇಷನ್. ಹುಮ್ನಾಬಾದ್ ಪ್ರೆಸೆಂಟ್ 8, ಆಬ್ಸೆಂಟ್ 34. ಬಸವ ಕಲ್ಯಾಣ ಪ್ರೆಸೆಂಟ್ 22, ಆಬ್ಸೆಂಟ್ 69. ಏನಾದರೂ ಸಬ್ ಡಿವಿಷನಲ್ಲಿ ಪ್ರತಿಯೊಬ್ಬ ರೌಡಿ ಶೀಟರ್ ಮನೆ ಮೇಲೆ ದಾಳಿ ಮಾಡಿದ್ದೇವೆ. ಯಾರ್ಯಾರು ತರವಾರುಗಳನ್ನು ಇಟ್ಕೊಂಡಿದ್ದಾರೆ, ಬೇಕರಿಗಳಲ್ಲಿ ಯಾರ್ಯಾರು ಚಾಕುಗಳನ್ನು ಇಟ್ಕೊಂಡು ಓಡಾಡ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ನಾವು ತೆಗೆದಿದ್ದೇವೆ. ಅಂಥವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡು ಎಕ್ಸ್ಟರ್ಮೆಂಟ್ ಮಾಡ್ತಾ ಇದ್ದೇವೆ. ಈಗಾಗಲೇ 2-3 ಜನರು ನಾವು ಬೇರೆ ಬೇರೆ ದೂರ ಜಿಲ್ಲೆಗಳಿಗೆ ನಾವು ಗಡಿಪಾರು ಮಾಡಿದ್ದೇವೆ. ಮಟ್ಕ ಹೆಸರಲ್ಲಿ ಬಡವರಿಗೆ ಮೋಸ ಮಾಡಿ ಬಡವರನ್ನ ದೋಚಿಕೊಳ್ಳುವ ಮಟ್ಕ ಕಳ್ಳರನ್ನು ಕೂಡ ನಾವು ಬಿಡಲ್ಲ. ಅದೇ ರೀತಿ ಡ್ರಗ್ಸ್ ಅನ್ನು ಮಾರಿ ಸ್ಟೂಡೆಂಟ್ಸು ಸಮಾಜವನ್ನು ಹಾಳು ಮಾಡುವ ರೌಡಿ ಶೀಟರ್ಗಳನ್ನು ಕೂಡ ನಾವು ಬಿಡಲ್ಲ. ನಾನು ಮತ್ತೊಂದು ಸರಿ ರಿಪೀಟ್ ಮಾಡ್ತಾ ಇದ್ದೇನೆ, ರೌಡಿ ಶೀಟ್ ಇದ್ದಿದ್ರಂತ ಕೇವಲ ನಿಮ್ಮೊಬ್ಬರಿಗೆ ನಷ್ಟ ಅಲ್ಲ, ನಿಮ್ಮ ಇಡೀ ಕುಟುಂಬಕ್ಕೂ ನಷ್ಟ. ರೌಡಿ ಶೀಟರ್ಗಳು ಮಕ್ಕಳಿಗೂ ಕೂಡ ಹೆಣ್ಮಕ್ಳಿಗೂ ಕೊಡಲ್ಲ, ಯಾವ ನೆಟ್ಟಸ್ತನ ಯಾರು ಇಟ್ಕೊಳ್ಳಲ್ಲ, ಅರ್ಥ ಮಾಡ್ಕೊಳ್ಳೋದು.
ಕಡ್ಡಾಯವಾಗಿ ಮತ್ತೆ ಫ್ರೈಡೆ ಬೇರೆ ರೌಡಿ ಪೀರಿಯಡ್ ಹಾಕ್ತಾ ಇದ್ದೇನೆ. ಆ ರೌಡಿ ಪೀರಿಯಡ್ಗೆ ಕಡ್ಡಾಯವಾಗಿ ಅವರನ್ನು ಕರ್ಕೊಂಡು ಬರಲೇಬೇಕು. ಯಾಕಂದರೆ ಒಟ್ಟಿನಲ್ಲಿ 986 ರೌಡಿ ಶೀಟರ್ಗಳಲ್ಲಿ ಕೇವಲ 388 ರೌಡಿ ಶೀಟರ್ಗಳು ಮಾತ್ರ ಹಾಜರಾಗಿದ್ದಾರೆ. 40% ಮಾತ್ರ ಹಾಜರಾಗಿದ್ದಾರೆ. ಯಾರು ರೌಡಿ ಪೀರಿಯಡ್ಗೆ ಹಾಜರಾಗಿರುವ ಅವರು ಕಡ್ಡಾಯವಾಗಿ ಕರ್ಕೊಂಡು ಬರ್ತಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಇನ್ನೊಂದು ರೌಡಿ ಪೀರಿಯಡ್ ಫ್ರೈಡೇನ ಕಂಡಕ್ಟ್ ಮಾಡ್ತಾ ಇದ್ದೇನೆ. ಅದೇ ರೀತಿ ರೌಡಿಗಳಿಗೆ ಎಲ್ಲರೂ ಎಚ್ಚರಿಕೆ ನೀಡ್ತಾ ಇದ್ದೇವೆ. ನಮ್ಮ ಕಾನೂನು ಸುವ್ಯವಸ್ಥೆಗೆ, ಜಿಲ್ಲೆಯ ಶಾಂತಿ ಸಮಾಧಾನಕ್ಕೆ ಭಂಗ ಉಂಟು ಮಾಡಿದರೆ ಮಾತ್ರ ಯಾರಿಗೂ ನಾವು ಬಿಡುವುದಿಲ್ಲ. ಮಚ್ಚು, ನೈಫು, ಈ ರೀತಿ ವೆಪನ್, ತಪಂಚ, ಪಿಸ್ಟಲ್ ತಗೊಂಡು ಓಡಾಡಬೇಕಂತ ಏನಾದರೂ ಮನಸ್ಸಲ್ಲಿ ನಿಮಗಿದ್ರೆ ಇವತ್ತೇ ಅದನ್ನು ಬಿಡಿ ಅಂತ ನಾನು ಎಚ್ಚರಿಕೆ ನೀಡ್ತಾ ಇದ್ದೇನೆ. ನಿಮ್ಮ ಎಲ್ಲ ವೆಹಿಕಲ್ಸ್, ನಿಮ್ಮ ಮನೆಗಳು ಚೆಕ್ ಮಾಡಲಾಗ್ತದೆ. ಈಗಾಗಲೇ ನಿಮ್ಮೆಲ್ಲ ಮೂವ್ಮೆಂಟ್ಸ್ ನಾವು ಚೆಕ್ ಮಾಡ್ತಾ ಇದ್ದೇವೆ. ಯಾವ ರೌಡಿ ಶೀಟರು ಎಲ್ಲೆಲ್ಲಿ ಯಾವ ಸೆಂಟರ್ಗಳಲ್ಲಿ ಓಡಾಡ್ತಾ ಇದ್ದಾರೋ ಎಲ್ಲ ನಮಗೆ ಪಕ್ಕಾ ಮಾಹಿತಿ ಬರ್ತಾ ಇದೆ. ಅದೇ ರೀತಿ ನಾವು PSIಗಳಿಗೆ, ಇನ್ಸ್ಪೆಕ್ಟರ್ಗಳು ಕೂಡ ನಾವು ಮೆಮೋಸ್ ಕೊಡ್ತಾ ಇದ್ದೇವೆ. ಕಳ್ಳತನ ಮಾಡುವವರು, ರಾಬರಿ ಮಾಡುವವರು ಯಾಕೆ ನಮ್ಮ ಬಸವೇಶ್ವರ ಸರ್ಕಲ್ ಬರ್ತಾ ಇದ್ದಾರೆ, ಯಾಕೆ ನಮ್ಮ ಅಂಬೇಡ್ಕರ್ ಸರ್ಕಲ್ ಬರ್ತಾ ಇದ್ದಾರೆ, ಯಾಕೆ ರೈಲ್ವೆ ಸ್ಟೇಷನ್ ಕಡೆ ಓಡಾಡ್ತಿದ್ದಾರೆ ಅನ್ನೋ ಮಾಹಿತಿ ನಾವು ಈಗಾಗಲೇ ತೆಗಿತಾ ಇದ್ದೇವೆ. ನಿಮಗೆ ಮತ್ತಷ್ಟು ಕಷ್ಟ ನಾವು ತರ್ತೇವೆ. ನಿಮ್ಮ ಕಂಪ್ಲೀಟ್ ಮೂವ್ಮೆಂಟ್ ಅನ್ನು ರಿಸ್ಟ್ರಿಕ್ಷನ್ ಮಾಡ್ತೇವೆ. ರೌಡಿ ಶೀಟ್ ಇದ್ದಿದ್ದರಿಂದ ನಿಮ್ಮೊಬ್ಬರಿಗೆ ಅಲ್ಲ, ನಿಮ್ಮ ಕುಟುಂಬಕ್ಕೂ ತೊಂದರೆ ಆಗ್ತದೆ. ನಾಳೆ ನಿಮ್ಮ ಮಕ್ಕಳು ಜಾಬ್ ಹೋದಾಗ, ಬೇರೆ ಬೇರೆ ಕಾಲೇಜ್ ಅಡ್ಮಿಷನ್ಸ್ ಹೋದಾಗ ಕೂಡ ತೊಂದರೆ ಉಂಟಾಗ್ತದೆ. ನಿಮಗೆ ಸತ್ಪ್ರವರ್ತನೆ ಅಳವಡಿಸ್ಕೊಳ್ಳಿ, ಬದಲಾವಣಿಸ್ಕೊಳ್ಳಿ. ರೌಡಿ ಶೀಟ್ ಅನ್ನ ಕ್ಲೋಸ್ ಮಾಡಿಸ್ಕೊಳ್ಳಿ. ಸ್ವೇಚ್ಛದಿಂದ ನೀವು ಬರ್ತೀವಿ. ನೀವು ಅದೇ ರೌಡಿ ಪ್ರವೃತ್ತಿಯನ್ನು ನೀವು ಮುಂದುವರಿಸಿಕೊಂಡು ಬಂದರೆ ಮಾತ್ರ ಕಾನೂನಿನ ಸಂಕಷ್ಟ ನಿಮಗೆ ಇದ್ದೇ ಇರ್ತದೆ. आइडियल पब्लिक स्कूल इंग्लिश मीडियम और हिफ्स अलकुरान नर्सरी से 10वीं क्लास तक दाखिले जारी है. ರೌಡಿ ಎಲಿಮೆಂಟ್ಸ್ ಮೇಲೆ ಹಾಗೂ ಗಾಂಜಾ ಕಳ್ಳತನ ಮಾಡುವವರ ಮೇಲೆ ನಿಗಾ ವಹಿಸಬೇಕೆಂಬ ಉದ್ದೇಶದಿಂದ ಇವತ್ತು ನಾವು ರೌಡಿ ಪೇರೇಡ್ ಮಾಡ್ಕೊಂಡಿದ್ದೇವೆ. ಇಡೀ ಜಿಲ್ಲಾದ್ಯಂತ ಒಟ್ಟು 986 ರೌಡಿಗಳಿದ್ದಾರೆ. ಅದರಲ್ಲಿ 388 ರೌಡಿಗಳು ಹಾಜರಿಯಾಗಿದ್ದಾರೆ. ಬೇರೆ ಬೇರೆ ರೌಡಿಗಳು ಕೆಲಸ ಮಾಡುವ ನಿಟ್ಟಿನಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಆದರೂ ಕೂಡ ನಾವು ಆ ರೌಡಿಗಳನ್ನು ಕೂಡ ಕರೆದು ಅವರಿಗೆ ಸದ್ಯ ಏನು ಕೆಲಸ ಮಾಡ್ತಿದ್ದಾರೆ, ಯಾವ್ಯಾವ ರೌಡಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ನಾವು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ತೇವೆ. ಈಗಾಗಲೇ ನಮ್ಮ ಬಾಲ್ಕಿ ಸಬ್ ಡಿವಿಷನಲ್ಲಿ ಎಲ್ಲ ರೌಡಿ ಎಲಿಮೆಂಟ್ಸ್ ಯಾರ್ಯಾರಿದ್ದಾರೋ ಅವರ ಮನೆಗಳ ಮೇಲೆ ಬೆಳಗ್ಗೆ 4 ಗಂಟೆಗೆ ಹೋಗಿ ರೈಡ್ ಮಾಡಿ ಮನೆಗಳಲ್ಲಿ ಯಾವ್ಯಾವ ಆಯುಧಗಳನ್ನು ಇಟ್ಕೊಂಡಿದ್ದಾರೆ, ಯಾವ್ಯಾವ ಚಟುವಟಿಕೆಗಳು ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ನಿಗಾ ಇಟ್ಟು ಯಾರ್ಯಾರು ವೆಪನ್ಸ್ ಇಟ್ಕೊಂಡಿದ್ದಾರೆ ಅವ್ರ ಮೇಲೆ ಈಗಾಗಲೇ ಕಾನೂನು ಕ್ರಮ ಕೈಗೊಂಡಿದ್ದೇವೆ. ಹಾಗೂ ಎಬ್ಸ್ಕಾಂಡಿಂಗ್ ಯಾರ್ಯಾರಿದ್ದಾರೆ, ಯಾರ್ಯಾರ ಮೇಲೆ ವಾರೆಂಟ್ ಪೆಂಡಿಂಗ್ ಇದೆ ಅನ್ನೋದನ್ನು ಕೂಡ ನಾವು ಚೆಕ್ ಮಾಡಿಕೊಂಡು ಅಂಥವರ ಪ್ರಾಪರ್ಟಿಯನ್ನು ಪ್ರೊಕ್ಲಮೇಷನ್ ಮಾಡುವ ಪ್ರಕ್ರಿಯೆ ಕೂಡ ಈಗಾಗಲೇ ಸ್ಟಾರ್ಟ್ ಆಗಿದೆ. 2-3 ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದಾರೆ. ಅಂದರೆ ರಾಬರಿ ಮಾಡುವವರಾಗಲಿ, ಲ್ಯಾಂಡ್ ಗ್ರ್ಯಾಬಿಂಗ್ ಮಾಡುವವರಾಗಲಿ, ಇಂಥವ್ರ ಮೇಲೆ ನಾವು ಎಕ್ಸ್ಟರ್ನ್ಮೆಂಟ್ ಕ್ರಮಗಳನ್ನು ಕೈಗೊಂಡಿದ್ದೇವೆ. ನಾಳೆ ನಾಡಿದ್ರಲ್ಲಿ ಅವರು ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ, ಬಹಳ ದೂರ ಇರುವಂಥ ಜಿಲ್ಲೆಗಳಿಗೆ ಗಡಿಪಾರ ಆಗ್ತಾರೆ. ಆ ಗಡಿಪಾರ ಬೇರೆ ಅವ್ರಿಗೆಲ್ಲರಿಗೂ ಎಚ್ಚರಿಕೆ ಅಂತ ನಾವು ಮುಖಾಂತರ ಅವ್ರಿಗೆ ತಿಳಿಸ್ತಾ ಇದ್ದೀವಿ. ಆ ರೌಡಿ ಪ್ರವೃತ್ತಿಯನ್ನು ಬಿಟ್ಟು ಬದಲಾವಣೆ ಆಗಿ ರೌಡಿ ಶೀಟನ್ನು ಕ್ಲೋಸ್ ಮಾಡಿಕೊಂಡು ಸಮಾಜದಲ್ಲಿ ಸ್ವೇಚ್ಛದಿಂದ ಬದುಕಿ ಅಂತ ಅವರೆಲ್ಲರಿಗೂ ಎಚ್ಚರಿಕೆ ನೀಡ್ತಾ ಇದ್ದಾರೆ. ಸರ್, ಕೆಲವರು ಬೇಕಾದ ಸ್ವಿಚ್ ಆಫ್ ಮಾಡ್ಕೊಂಡು ಅದಕ್ಕೆ ನಾನು ಮತ್ತೆ ಫ್ರೈಡೇ ನಾನು ರೌಡಿ ಪೆರೇಡ್ ಮಾಡ್ತಾ ಇದ್ದೇನೆ. ಅವ್ರನ್ನು ಕೂಡ ಎಳೆದು ತಂದು ಇಲ್ಲಿ ನಿಲ್ಲಿಸಿ ಪರಿಶೀಲನೆ ಮಾಡುವುದನ್ನು ನಾನು ಬಿಡ. ಹೌದು, ಗಡಿಪಾರ ಲಿಸ್ಟ್ ಈಗಾಗಲೇ ಪ್ರಾಸೆಸ್ಸಲ್ಲಿದೆ. ಇಟ್ ಈಸ್ ಅಂಡರ್ ಪ್ರಾಸೆಸ್. ಪ್ರತಿಯೊಂದು ಗಡಿಪಾರನ್ನು ನಾವು ಮಾಧ್ಯಮದವರಿಗೆ ಹಂಚಿಕೊಳ್ತೇವೆ. ಯಾಕಂದರೆ ಅವರನ್ನು ನೋಡಿ ಬೇರೆಯವರು ಇದೇ ಕ್ರೈಮ್ ಮಾಡಬಾರ್ದು, ಕ್ರೈಮ್ದಿಂದ ದೂರ ಇರಬೇಕನ್ನುವ ಸಂದೇಶ ಹೋಗಲಿ ಅಂತ ನಾವು ನಿಮ್ಮೊಟ್ಟಿಗೆ ಕೂಡ ಹಂಚಿಕೊಳ್ತೇವೆ. ಎಷ್ಟಿದೆ ಸಂಖ್ಯೆ? ಒಂದು 4 ಈ ಸದ್ಯ ಪ್ರಾಸೆಸ್ಸಲ್ಲಿವೆ. ನಾಳೆ ನಾಡಿದ್ದು ಆರ್ಡರ್ ಆಗ್ತದೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.